ಎಲ್ಲ ಕುರಿಗಾಯಿ ಬಂಧುಗಳಿಗೆ ಬೆಳಗಿನ ಶುಭೋದಯ. ಇವತ್ತು ನಾನು ಮಾಡತಕ್ಕಂಥ ವಿಡಿಯೋ NLM ಬಗ್ಗೆ. NLM ಅಂತಂದರೆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತೇಳಿ, ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. ಈ ಒಂದು ಯೋಜನೆ ಒಳಗೆ 50% ಸಬ್ಸಿಡಿ ಇದೆ, ಆಮೇಲೆ 10% ಮಾರ್ಜಿನ್ ಮನಿ, 40% ಬ್ಯಾಂಕ್ ಲೋನ್ ಇದೆ. ಈ ಒಂದು ಶೆಡ್ಡಿನ ಮಾಲಕರಾಗಿರ್ಬೋದು, ಸ್ಥಳ ಯಾವುದಪ್ಪ ಅಂತ ಹೇಳಿದರೆ ಬೆಳಗಾವಿ ಜಿಲ್ಲೆ ಕುಡ್ಚಿ ಹತ್ತಿರ ಇರುವಂಥ ಶಿರಗೂರು ಅಂತೇಳಿ ಆ ಒಂದು ಪಟ್ಟಣದಲ್ಲಿ, ಅಂದರೆ ಕುಡ್ಚಿಯಿಂದ 1 ಕಿಲೋಮೀಟರ್ ಹತ್ತಿರದಲ್ಲಿ ಈ ಒಂದು ಕುರಿ ಫಾರ್ಮ್ ಆಗಿದೆ. ಇದ್ರ ಮಾಲಕರು ಬಂದು ಶ್ರೀಶೈಲ ಹಾಲಪ್ಪ ಗಾಳಿ ಅಂತೇಳಿ. ಸೊ ಸಹೋದರರು ಒಳ್ಳೆ ಹೈ ಕ್ವಾಲಿಟಿಯಾಗಿ NLM ಒಂದು ಸ್ಕೀಮಲ್ಲಿ ಮಾಡಿದ್ದಾರೆ. ಈ ಸ್ಕೀಮ್ ಇಂಪ್ಲಿಮೆಂಟ್ ಆಗಿ ಆಲ್ರೆಡಿ ಅವರಿಗೆ 90 ಲಕ್ಷ ಬ್ಯಾಂಕ್ನವ್ರು ಆಲ್ರೆಡಿ ಲೋನ್ ಕೊಟ್ಟು ಈ ಶೆಡ್ಡನ್ನು ಇದು ಮಾಡೋಕ್ಕೆ ಹಾಕಿದ್ದಾರೆ. ಆಲ್ರೆಡಿ DD ಫೈನಾನ್ಸ್ ಎಲ್ಲ ಆಗೋಗಿದೆ. ಇವಾಗ ಮೊದಲನೇ ಕಂತು ಕೂಡ ಜಮಾ ಆಗಿದೆ. ಜಮಾ ಅಂತಂದರೆ ಶೆಡ್ಡಿಗೆ ಇರುವಂಥದ್ದು ಎಲ್ಲ ಜಮಾ ಆಗಿದೆ. ಇನ್ನು 2ನೇ ಕಂತು ಕುರಿಗೆ ಬರುತ್ತೆ. ಇದ್ರದ್ದು ಪರಿಪೂರ್ಣ ಮಾಹಿತಿಯನ್ನು ಕೇಳೋದಾದರೆ, ಅಗಲ ಬಂದು 31 ಫೂಟ್ ಅಗಲ ಇದೆ, ಉದ್ದಕ್ಕೆ 185 ಫೀಟ್ ಉದ್ದ ಇದೆ. ಒಳ್ಳೆ ಹೈಟೆಕ್ ಆಗಿರುವಂಥದ್ದು ಪ್ಲಾಸ್ಟಿಕ್ ಫ್ಲೋರಿಂಗಲ್ಲಿ ಯೂಸ್ ಮಾಡಿ ಅತಿ ಕಡಿಮೆ ಕಬ್ಬಿನ ಸ್ಟೀಲನ್ನು ಯೂಸ್ ಮಾಡಿ ಕಟ್ಟಿದ್ದಾರೆ. ಇದನ್ನು ಒಂದು ಎಸ್ಟಿಮೇಟ್ ಮಾಡೋಕ್ಕೆ ಬೇರೆಯವ್ರ ಹತ್ರ ಕೇಳೋದಾಗ 25ರಿಂದ 26 ಟನ್ ಸ್ಟೀಲ್ ಬೇಕಂತ ಹೇಳಿದ್ರಂತೆ. ಸೊ ಇವರು ಇದನ್ನು 12ರಿಂದ 13 ಟನ್ ಸ್ಟೀಲಲ್ಲಿ ಇಡೀ ಪೂರಾ ಶೆಡ್ಡನ್ನು ಕ್ಲೋಸ್ ಮಾಡಿದ್ದಾರೆ, ಅಂದರೆ ಮುಗಿಸಿದ್ದಾರೆ. ಅಂತಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಹೈಟೆಕ್ ಆಗಿ ಮಾಡಿದ್ದಾರೆ. ಒಳ್ಳೆ ಪ್ಲಾಸ್ಟಿಕ್ ಫ್ಲೋರಿಂಗ್ ಆಗಿರ್ಬೋದು. ಇನ್ನೂ ಕೂಡ ನನಗನ್ಸುತ್ತೆ ಇನ್ನೂ ಒಂದು 10% ವರ್ಕ್ ಇದೆ. ಇನ್ನೂ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಕ್ವಾರಂಟೈನ್ ರೂಮ್ ಆಗಿರ್ಬೋದು, ಲೇಬರ್ ರೂಮ್ ಆಗಿರ್ಬೋದು, ಬೇರೆ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಸೊ ಇನ್ನೊಂದು ಮೇ ಬಿ ಈ ವಾರದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನೊಂದು ಏನಂತಂದರೆ, ಇದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಬೇಕಂತಂದ್ರೆ ನಮ್ಮ ಸಂದೇಶದ ಮುಖಾಂತರ ಹೇಳಿದ್ರೆ ನಾವು ಕೂಡ ಹೇಳ್ತೀವಿ. ಸಂಪೂರ್ಣ NLM ಬಗ್ಗೆ ಆಗಿರ್ಬೋದು, ಯಾವ ಥರ ಬರುತ್ತೆ, ಏನಾಗುತ್ತೆ, ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನೀವು ಅಲ್ಲಿ ಹೋಗಿ ಅವ್ರನ್ನೂ ಕೇಳ್ಬೋದು. ಈ ನಮ್ಮ ಬೆಳಗಾವಿ ಸುತ್ತಮುತ್ತ ಈ ಥರ ಯಾವುದೂ ಹೈಟೆಕ್ ಆಗಿ ಇನ್ನೂ ಯಾವುದು ಫಾರ್ಮ್ ಆಗಿಲ್ಲ. ಉದ್ದ ಆಗಲ ಆಳ ನೋಡಿದರೆ ಒಳ್ಳೆ ಹೈಟೆಕ್ ಆಗಿರುವಂಥ ಶೆಡ್ಡನ್ನು ಇವತ್ತು ಇವರು ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆ ಕಳೆದ 2 ದಿನದ ಹಿಂದ್ಗಡೆ ಇದ್ರ ಉದ್ಘಾಟನೆಯನ್ನು ಮಾಡಿದರು. ಸೊ ಆವಾಗ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ನಾನು ಅವ್ರ ಕಡೆಯಿಂದ ಒಂದು 2-3 ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೆ. ಸಮಯದ ಅಭಾವಕ್ಕಾಗಿ ಅಲ್ಲಿ ಫಂಕ್ಷನ್ ಇರೋದ್ರಿಂದ ಅವ್ರ ಕೈಲಿ ನಾನು ಮಾತಾಡ್ಸೋಕ್ಕಾಗಿಲ್ಲ. ಸೊ ಅದಕ್ಕಿರುವಂಥ ಎಲ್ಲ ಮಾಹಿತಿಯನ್ನು ನಾನೇ ಕೂಡ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇದು ಕಳೆದ ಮೊನ್ನೆ ಇದು ಫೈನಲ್ ಆಗಿ ನಾವಂತೂ ಇಲ್ಲಿವರೆಗೂ ನಾನು NLM ಮಾಡಿರೋವಂಥ ಇದರಲ್ಲಿ ಒಂದು 4-5ನೇದು ಇದು ಇವತ್ತು ಹೊಸದಾಗಿ ಓಪನಿಂಗ್ ಆಗ್ತಾಯಿದೆ. ಸೊ ಅದು ಕೂಡ ಅವರಿಗೆ ನಮ್ಮ ಕಡೆಯಿಂದ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇದೇ ನಿಟ್ಟಿನಲ್ಲಿ ಚೆನ್ನಾಗಿ ಅದು ಬೆಳೀಲಿ ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಅವ್ರಿಗಿರುವಂಥ ಮಾರ್ಕೆಟಿಂಗ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಕುಡ್ಚಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇರೋದ್ರಿಂದ ಕುರ್ಬಾನಿ ಬಕ್ರೀದಾಗಲಿ, ಸೊ ಅವ್ರದ್ದು ಒಂದೊಳ್ಳೆ ಮಾರ್ಕೆಟಿಂಗ್ ಸ್ಕಿಲ್ಲನ್ನು ಅಲ್ಲಿ ನಾವು ನೋಡ್ಬೋದು. ಹೆಂಗೆ ನೋಡ್ಬೋದಪ್ಪ ಅಂತಂದ್ರೆ, ಅತಿ ಹೆಚ್ಚು ಬೇಡಿಕೆ ಅಂತಂದ್ರೆ ಅಲ್ಲಿ ಸುತ್ತಮುತ್ತ ಚೆನ್ನಾಗಿ ಬೇಡಿಕೆ ಇದೆ. ಕುರ್ಬಾನಿ ಬಕ್ರೀದಲ್ಲಿ ಒಂದು 6-7-8 ತಿಂಗಳ ಮರಿಯನ್ನು ತಂದು ನಾವು ಒಂದು 4-5 ತಿಂಗಳ ಮೇಂಟೈನ್ ಮಾಡಿದರೆ, ಹಲ್ಲು ಹಚ್ಚುವಂಥ ನೀಟಿನೊಳಗೆ ಕೆಲಸ ಮಾಡಿದ್ರೆ ಮಾರ್ಕೆಟ್ ಹೋಗೋ ಅವಶ್ಯಕತೆಯೇ ಇಲ್ಲ. ಇಡೀ ಮಾರ್ಕೆಟ್ ಅವ್ರ ಹತ್ರ ಬರುವಂಥ ಒಂದು ಸಿಸ್ಟಮಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ಅಂದರೆ ಅತಿ ಹತ್ತಿರದಲ್ಲಿ ಕುಡ್ಚಿ ಪಟ್ಟಣದಲ್ಲಿ ಇರುವಂಥದ್ದು ಫಾರ್ಮ್ ಇದು. ಹೆಸರು ಮಾತ್ರ ಬೇರೆ ಇದೆ, ಬಟ್ ಆದರೆ ಕುಡ್ಚಿ ಪಟ್ಟಣ ಘಾಟಿಗೆ ಅವರು ಒಂದು ಶಿರಗೂರು ಗ್ರಾಮದ ಮೇನ್ ರೋಡಲ್ಲಿ ಕುಡ್ಚಿಯಿಂದ ರೈಟ್ ಸೈಡ್ ರೈಲ್ವೆ ಸ್ಟೇಷನ್ ಬ್ರಿಡ್ಜಿಂದ ಅಲ್ಲೇ ಮುಂದೋದ್ರೆ ಸಿಗುತ್ತೆ. ಸೊ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಮಾರ್ಕೆಟಿಂಗ್ ಅವ್ರಿಗೆ ಈಸಿ, ಅವರಲ್ಲೇ ಮಾರ್ಕೆಟ್ ಕ್ರಿಯೇಟ್ ಆಗೋತಾರೆ. ಅಂದರೆ ಮಾರ್ಕೆಟಿಂಗ್ ಇರುವಂಥ ಎಲ್ಲ ಮಾಹಿತಿಯನ್ನು ತಾವು ಹತ್ತಿರದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹೀಗಾಗಿ ತುಂಬ ಖುಷಿ ಆಯಿತು. ಇದ್ರ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಮಗೂ ಕಾಲ್ ಮಾಡ್ಬೋದು, ಅವ್ರಿಗೂ ಹೇಳ್ಬೋದು. ಈಗ ನನಗೆ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಅದು ಪರಿಪೂರ್ಣ ಮಾಹಿತಿಯ ಜೊತೆಗೆ ಇದ್ರ ಬಗ್ಗೆ ನಾನು ಕೊಡ್ತೇನೆ. ಬಟ್ ಫೋನ್ ಎತ್ತಕ್ಕಾಗೋದಿಲ್ಲ. ಎಲ್ಲರೂ ಸಂದೇಶದ ಮುಖಾಂತರ ಅಥವಾ ವಾಯ್ಸ್ ಮುಖಾಂತರ ನೀವು ನನಗೆ ಮಾಹಿತಿಯನ್ನು ಕೊಟ್ಟರೆ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಜಾಸ್ತಿ ಫೋನ್ ಬರೋದ್ರಿಂದ ಎಲ್ಲವೂ ಫೋನ್ಗೂ ಕೂಡ ನಾನು ರೆಸ್ಪಾನ್ಸ್ ಮಾಡಿ ಮಾಹಿತಿಯನ್ನು ನೀಡೋಕ್ಕಾಗೋದಿಲ್ಲ. ಅದಕ್ಕೆ ಸಂದೇಶದ ಮುಖಾಂತರ ಮೆಸೇಜ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ಅಥವಾ ಟೆಕ್ಸ್ಟ್ ಮೆಸೇಜ್ ಆಗಲಿ, ಸೊ ಅದ್ರ ಬಗ್ಗೆ ಏನೋ ಹೇಳಿದರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮ ಒಂದು ಫಾರ್ಮ್ ವಿಸಿಟ್ ಮಾಡಿರಿ. ಈ NLM ಸ್ಕೀಮಲ್ಲಿ ಅವ್ರಿಗೆ 500 ಕುರಿಯನ್ನು ಮಾಡೋದಿದೆ. ನಾವು 500 ಆಡ ಅಂತ ಹಾಕಿದ್ದೀವಿ. ಸೊ ನೋಡೋಣ ಆ ನಿಟ್ಟಿನಲ್ಲಿ ಮುಂದೆ ಯಾವ್ಯಾವ ಬ್ರೀಡ್ ಹಾಕ್ತಾರೋ, ಸೊ ಅವ್ರಿಗೆ ಸಂಬಂಧಪಟ್ಟಂಥದ್ದು ಅವ್ರು ಏನಾದರೂ ಮಾಡಿದ್ರೆ ಅದಕ್ಕೆ ಪರಿಪೂರ್ಣ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ವ್ಯಾಕ್ಸಿನೇಷನ್ ಆಗಿರ್ಬೋದು, ಹೋಲ್ ಆ್ಯಂಡ್ ಸೋಲ್ ಮಾರ್ಕೆಟಿಂಗ್ ಬಗ್ಗೆ ಟೋಟಲ್ ಎಲ್ಲ ಮ್ಯಾನೇಜ್ಮೆಂಟ್ ಬಗ್ಗೆ ಮಾರ್ಗದರ್ಶನವನ್ನು ನಾನೇ ನೀಡ್ತಾ ಇದ್ದೇನೆ. ಹೀಗಾಗಿ ಮುಂದೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ನಾನು ನಿಮಗೂ ಕೂಡ ನೀಡುವಂಥ ಪ್ರಯತ್ನ ಮಾಡ್ತೀನಿ. ಇಷ್ಟೇಳಿ ಮುಂದೆ ಎಲ್ಲ ಅಲ್ಲೇ ಕೂಡ RO ಅಂತ ಮಾಡ್ಕೊಂಡಿದ್ದಾರೆ, ಫಿಲ್ಟರ್ ವಾಟರ್ ಮಾಡ್ಕೊಂಡಿದ್ದಾರೆ ಕುರಿಗಾಗಿರ್ಬೋದು,
ಹೊರಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ. ಸೊ ಅದು ಕೂಡ ಒಳ್ಳೆಯ ಆ ನಿಟ್ಟಿನಲ್ಲಿ ಒಳ್ಳೆಯ ನೀರು ಕೊಡೋದ್ರಿಂದ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಯಾವುದೂ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ನೀರು ಏನಂದರೆ ಉತ್ತಮ ಆಹಾರದ ನೀರಾಗಿರ್ಬೋದು, ಮೇವಾಗಿರ್ಬೋದು, ಗಾಳಿ ಆಗಿರ್ಬೋದು, ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗಾಗಿ ನಾವು ಫಿಲ್ಟರ್ ವಾಟರ್ ಇವಾಗಲೇ ಕೊಡೋದ್ರಿಂದ ಒಳ್ಳೆ ತ್ಯಾಜ್ಯ ಇರುವಂಥದ್ದೆಲ್ಲ ಓಪನ್ ಮುಂಚೆನೇ ಹೋಗಿರುತ್ತೆ. ಈಗ ನಾವು ಹಾಕಿದ ಮೇಲೆ ಅದು ಅಂದರೆ ರಿಸರ್ಚ್ ಮುಖಾಂತರ ಹೋಗೋದಕ್ಕಿಂತ ಇಲ್ಲಿ ಮುಂಚೆನೇ ಫಿಲ್ಟ್ರಾಗಿ ಹೋಗೋದ್ರಿಂದ ಯಾವುದೇ ಥರದ ಡಿಸೀಸ್, ನೆಗಡಿ, ಬೇರೆ ಬೇರೆ ಡಿಸೀಸ್ ಬರೋದಿಲ್ಲ. ಸೊ ಹೀಗಾಗಿ ಅವರು ಕೂಡ ಅದನ್ನು ಕೂಡ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ ಬೇಕಾದ್ರೆ ಒಂದು ಸಲ ವಿಸಿಟ್ ಕೊಡ್ಬೋದು. ಯಾರು ಬೇಕಾದವ್ರು ಹತ್ತಿರದಲ್ಲಿ ಕುಡ್ಚಿ ಅನ್ನೋ ಪಟ್ಟಣಕ್ಕೆ ಹೋಗಿ ಯಾರಾದರೂ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಸೊ ಯಾರು ಬೇಕಾದವ್ರು ನೋಡಿದ ಮೇಲೆ ನಿಮಗೇನು ಮತ್ತು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವರು ಹೇಳ್ತಾರೆ, ಬೇಕಾದ್ರೆ ನಾನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮುಂದೆ ಇನ್ನೂ ವೀಡಿಯೋ ಚೆನ್ನಾಗಿದೆ ನೋಡಿರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಬೇರೆ ವಿಷಯ ತೊಗೊಂಡು ಬರ್ತೀನಿ. ಏನಾದರೂ ತಪ್ಪು ತಡೆಗಳಾಗಿದ್ದರೆ ಸಂದೇಶದ ಮುಖಾಂತರ ಮೆಸೇಜ್ ನೀಡಿ, ನನ್ನ ತಪ್ಪನ್ನು ತಿದ್ದುಕೊಂತ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಜಾಸ್ತಿ ಕಾಲ್ ಬರೋದ್ರಿಂದ ಎಲ್ಲನೂ ಒಬ್ಬ ಮನುಷ್ಯ ಏಕಕಾಲಕ್ಕೆ ಎಲ್ಲವೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಈ ಒಂದು ಸಂದೇಶದ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಅವಶ್ಯಕತೆ ಈಗ ಡೈಲಿ 100 ಕಾಲ್ ಬರ್ತವೆ ಅಂತಂದರೆ ಅದರ ಸುಮಾರು 2-3 ಮಾತ್ರ ಮಾಡುವಂಥದ್ದು. ಸುಮ್ಮನೆ 100 ಜನ ಬರೀ ಎಲ್ಲಿ ಸಬ್ಸಿಡಿ ಇದ್ರ ಬಗ್ಗೆ ತಲೆ ತಿಂತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರ ಜೊತೆ ಮಾತಾಡೋಕ್ಕಾಗೋದಿಲ್ಲ. ನೀವು ಮಾತಾಡಬೇಕು ಅನ್ನೋರು ಇದ್ದರೆ ನೇರವಾಗಿ ನಮ್ಮ ಫಾರ್ಮ್ಗೆ ಬನ್ನಿ, ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ಮುಂದಿನ ಬೇರೆ ತಳಿಯಾಗಿರ್ಬೋದು, ಬೇರೆ NLM ಇನ್ನೂ ಯಾರು ಮಾಡಿದ್ದಾರೆ, ಯಾವ ತಳಿ ಹಾಕಬೇಕು, ಏನು ಹಾಕಬೇಕು, ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.